ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಚಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ. ನಾವು ವಿಷ್ಣು ಪುರಾಣವನ್ನು ನೋಡಲಿದ್ದೇವೆ. ಹೋದ ಬಾರಿ 21ನೆಯ ಅಧ್ಯಾಯಕ್ಕೆ ಮುಗಿದಿತ್ತು. ಈಗ 22ನೆಯ ಅಧ್ಯಾಯ ಶುರು ಆಗಲಿದೆ. 22ನೆಯ ಅಧ್ಯಾಯದ ವಿಷಯ ಇಕ್ಷ್ವಾಕು ವಂಶದ ರಾಜರು. ನಾವು ನೋಡಿದ್ದೀವಿ, ಸೂರ್ಯನ ಮಗ ಮನು, ವೈವಸ್ವತ ಮನು. ಆ ಮನುವಿನ ಮಗ ಇಕ್ಷ್ವಾಕುವಿನ ಮಗ ವಿಕುಕ್ಷಿ. ಆ ವಿಕುಕ್ಷಿಯಿಂದ ಶುರು ಮಾಡಿಕೊಂಡು ಆ ವಂಶದಲ್ಲಿ ರಾಮ ಮೊದಲಾದವರೆಲ್ಲ ಬಂದರು. ರಾಮನ ಮಗ ಕುಶನ ಮಗ ಅತಿಥಿ, ಅವರೆಲ್ಲ ಬಂದಿರ್ತಿದ್ರು. ಪಾಂಡವರ ಕಾಲಕ್ಕೆ ರಘುವಂಶದಲ್ಲಿ ಒಬ್ಬ ರಾಜ ಇದ್ದ. ಪಾಂಡವರ ಕಾಲಕ್ಕೆ ಅದೆರಡು ಧಾರೆ, ಎರಡು ಫ್ಲೋ. ಒಂದು ಸೂರ್ಯವಂಶ, ಇನ್ನೊಂದು ಚಂದ್ರವಂಶ. ಚಂದ್ರವಂಶದಲ್ಲಿ ಬಲಿಷ್ಠರಾದ ರಾಜರಿದ್ದಾಗ ಸೂರ್ಯವಂಶದಲ್ಲಿ ಅಷ್ಟು ಬಲಿಷ್ಠರಲ್ಲದ ರಾಜರು ನಾರ್ಮಲ್ ಇದ್ದಾರೆ. ಈ ವಂಶದಲ್ಲಿ, ಸೂರ್ಯವಂಶದಲ್ಲಿ ಬಲಿಷ್ಠರಾದ ರಾಜರು ಬಂದಾಗ ಚಂದ್ರವಂಶದಲ್ಲಿ ಪರವಾಗಿಲ್ಲ ಅನ್ನೋ ರಾಜರು. ಆ ತರಹ ಬರ್ತಾ ಇತ್ತು. ಪಾಂಡವರ ಕಾಲಕ್ಕೆ ಸೂರ್ಯವಂಶ ಕಳೆಗುಂದಿತ್ತು. ಪಾಂಡವರ ಕಾಲಕ್ಕೆ ಸೂರ್ಯವಂಶ ಕಳೆಗುಂದಿತ್ತು. ಅಲ್ಲಿ ಸೂರ್ಯವಂಶದಲ್ಲಿ ಪಾಂಡವರ ಕಾಲದಲ್ಲಿ ಬೃಹದ್ಬಲ ಅಂತ ಇದ್ದ. ಆ ಬೃಹದ್ಬಲನಿಂದ ಶುರು ಮಾಡಿಕೊಂಡು ಮುಂದೆ ಯಾವ ಯಾವ ರಾಜರು ಬರ್ತಾರೆ ಅಂತ ಪರಾಶರರು ಹೇಳ್ತಾರೆ. ಬೃಹದ್ಬಲಸ್ಯ ಪುತ್ರ ಬೃಹತ್ಕ್ಷಣ. ಆ ಬೃಹದ್ಬಲನ ಮಗ ಬೃಹತ್ಕ್ಷಣ. ತಸ್ಮಾತ್ ಉರುಕ್ಷಯ, ಅವನ ಮಗ ಉರುಕ್ಷಯ ಅಂತ. ಉರುಕ್ಷಯನ ಮಗ ವತ್ಸವ್ಯೂಹ. ವತ್ಸವ್ಯೂಹನ ಮಗ ಪ್ರತಿವ್ಯೂಹ. ಪ್ರತಿವ್ಯೂಹನ ಮಗ ದಿವಾಕರ. ದಿವಾಕರನ ಮಗ ಸಹದೇವ. ಸಹದೇವನ ಮಗ ಬೃಹದಶ್ವ. ಬೃಹದಶ್ವನ ಮಗ ಭಾನುರಥ. ಭಾನುರಥನ ಮಗ ಪ್ರತೀತಾಶ್ವ. ಅವನ ಮಗ ಸುಪ್ರತೀಕ. ಅವನ ಮಗ ಮರುದೇವ. ಅವನ ಮಗ ಸುನಕ್ಷತ್ರ. ಅವನ ಮಗ ಕಿನ್ನರ ಅಂತ. ಕಿನ್ನರನ ಮಗ ಅಂತರಿಕ್ಷ. ಅಂತರಿಕ್ಷನ ಮಗ ಸುಪರ್ಣ. ಸುಪರ್ಣನ ಮಗ ಅಮಿತ್ರಜಿತ್. ಅವನ ಮಗ ಬೃಹದ್ರಾಜ. ಅವನ ಮಗ ಧರ್ಮಿ ಅಂತ ಒಬ್ಬ. ಧರ್ಮಿಯ ಮಗ ಕೃತಂಜಯ. ಕೃತಂಜಯನಿಂದ ರಣಂಜಯ. ರಣಂಜಯನಿಂದ ಸಂಜಯ. ಆ ವಂಶದಲ್ಲಿ ಸಂಜಯನ ಮಗ, ಗಮನ ಇಟ್ಟು ಕೇಳಿಸಿಕೊಳ್ಳಿ, ಸಂಜಯನ ಮಗ ಶುದ್ಧೋಧನ. ರಾಮದೇವರ ವಂಶದಲ್ಲಿ ಬಂದ ತ್ರಿಪುರಾಸುರರಲ್ಲಿ ಒಬ್ಬ. ರಾಮದೇವರ ವಂಶದಲ್ಲಿ ತ್ರಿಪುರಾಸುರರ ವಂಶದ ಅಸುರರಲ್ಲಿ ಒಬ್ಬ, ಅವನೇ ಶುದ್ಧೋಧನ. ಶುದ್ಧೋಧನನ ಮಗ ಸನ್ಯಾಸ ತಗೊಂಡ. ಹೀಗಾಗಿ ಅವನು ರಾಜ ಪರಂಪರೆಯಲ್ಲಿ ಬರಲಿಲ್ಲ. ಅಂದರೆ ಬುದ್ಧ. ಶುದ್ಧೋಧನನ ಮಗ ಬುದ್ಧ. ಆ ಬುದ್ಧನಿಗೊಬ್ಬ ಮಗ ಇದ್ದ ರಾಹುಲ. ಅವನು ರಾಜನಾದ ಅಂತ ಹೇಳುತ್ತೆ ಪುರಾಣ. ರಾಹುಲ
ರಾಜನಾದ. ಈಗ ಇರುವ ಕಥೆಯ ಪ್ರಕಾರ ರಾಹುಲನು ಸನ್ಯಾಸಿಯಾದ. ರಾಹುಲ ಸನ್ಯಾಸಿ ಆಗಲಿಲ್ಲ. ವೇದವ್ಯಾಸರೇನು ಹೇಳ್ತಾ ಇದ್ದಾರೆ? ರಾಹುಲ ರಾಜನಾದ ಅಂತಾರೆ. ಅಶ್ವಘೋಷನ ಬುದ್ಧಚರಿತೆ ಅಥವಾ ಜಾತಕ ಕಥೆಗಳು ಏನು ಹೇಳ್ತಾ ಇದೆ? ರಾಹುಲ ಸನ್ಯಾಸಿಯಾದ. ನಾವು ಅಶ್ವಘೋಷನನ್ನು ಇನ್ನೂ ನಂಬಬೇಕಾ? ಇರಲಿ. ಆ ರಾಹುಲನ ಮಗ ಪ್ರಸೇನಜಿತ್, ಪ್ರಸೇನಜಿತನ ಮಗ ಕ್ಷುದ್ರಕ, ಕ್ಷುದ್ರಕನ ಮಗ ಕುಂಡಕ, ಕುಂಡಕನ ಮಗ ಸುಮಿತ್ರ. ಇಷ್ಟು ವಂಶ ಮುಗಿಯತ್ತೆ. ಇಕ್ಷ್ವಾಕೂಣಾಮಯಂ ವಂಶಃ ಸುಮಿತ್ರಾಂತೋ ಭವಿಷ್ಯತಿ ಯತಸ್ತಂ ಪ್ರಾಪ್ಯ ರಾಜಾನಂ ಸಂಸ್ಥಾಂ ಪ್ರಾಪ್ಸ್ಯತಿ ವೈ ಕಲವು. ಇಕ್ಷ್ವಾಕುವಿನ ವಂಶದ ಒಂದು ಕವಲು ಸುಮಿತ್ರನ ತನಕ ಬೆಳೆದು ಆಮೇಲೆ ನಿಲ್ಲತ್ತೆ. ಅಲ್ಲಿಗೆ ಆ ವಂಶ ಮುಗಿತು. ಇನ್ನು ಮಾಗಧಾನಾಂ ಬಾರ್ಹದ್ರಥಾನಾಂ ಭಾವಿನಾಂ ಅನುಕ್ರಮಂ ಕಥಯಿಷ್ಯಾಮಿ. ಇನ್ನು ಮಗಧ ದೇಶದವರು, ಆ ಮಗಧ ದೇಶದ ರಾಜ ಅಂತ ಹೇಳಿದ ಕೂಡಲೇ ನಮಗೆ ಜರಾಸಂಧನದ್ದೇ ನೆನಪು. ಆ ಜರಾಸಂಧನಿಗಿಂತ ಹಿಂದೆ ಯಾರ್ಯಾರಿದ್ರು ಅಂತಂದ್ರೆ ಉಪರಿಚರ ವಸು. ಉಪರಿಚರ ವಸು ಉಪರಿಚರ ವಸು ಯಾರು ಅಂದರೆ, ಒಂದು ರೀತಿ ಹೇಳೋದಾದರೆ ವೇದವ್ಯಾಸರ ಮಾತಾಮಹ. ಉಪರಿಚರ ವಸುವಿನ ಮಗಳು ಸತ್ಯವತಿ ಇದ್ದಾಳಲ್ಲ, ಅವಳು ಪರಾಶರರಿಂದ ವೇದವ್ಯಾಸರನ್ನು ಪಡೆದಿದ್ರು. ಅಂತಹ ಉಪರಿಚರ ವಸುವಿನ ಮಗನ ವಂಶದಲ್ಲಿ ಜರಾಸಂಧ ಬಂದ. ನಾವು ಒಂದು ತಿಳ್ಕೊಳ್ಬೇಕು, ಎಲ್ಲಿ ಕೆಟ್ಟದು ಬರುತ್ತೆ ಆ ಕೆಟ್ಟದರ ಒಳಗಿನಿಂದಲೇ ಒಳ್ಳೆಯದು ಬರುತ್ತೆ. ಎಲ್ಲಿ ಒಳಿತೇ ಬರುತ್ತೆ ಆ ಒಳಿತಿನ ಬಸಿರಿನೊಳಗಿಂದ ಕೆಡಕು ಹೊರಗಡೆ ಬರುತ್ತೆ. ಅದು ಲೋಕದ ನಿಯಮ. ಅಲ್ಲಿಂದ ಬಂದ್ರೇನೆ ಅದು ಪ್ರಬಲವಾದ ಪೆಟ್ಟು. ಇದು ಇತಿಹಾಸದ ನಿಯಮ, ನಾವು ತಿಳ್ಕೊಳ್ಬೇಕು. ಈ ವಂಶವನ್ನು ಕೇಳಿ ಏನು ಪ್ರಯೋಜನ ಅಂತ ಇದೆಯಲ್ಲ, ಇದು ಪ್ರಯೋಜನ. ಜಗತ್ತಿನ ನಡೆ ನಮಗೆ ಅರ್ಥ ಆಗೋದು ಬೇರೆ ರೀತಿ. ಇಲ್ಲ ಅಂದರೆ ನಮಗೆ ಎಷ್ಟರದ್ದು ನೆನಪಿರುತ್ತೆ. ನಮ್ಮ ವಂಶದವರು ಅಂತ ಅಂದ್ಕೊಂಡ್ರೇನೆ ಮುತ್ತಾತನ ತನಕ ನೆನಪಿರುತ್ತೆ. ಯಾಕೆಂದರೆ ಶ್ರಾದ್ದ ಮಾಡ್ತೀವಿ. ಆದ್ದರಿಂದ ನಮ್ಮ ಮಕ್ಕಳಿಗೆ ನಮ್ಮ ಮುತ್ತಾತ ಗೊತ್ತಿರಲ್ಲ, ಅವ್ರ ತಾತನ ತನಕ ಗೊತ್ತಿರುತ್ತೆ. ಅಂದರೆ ನಮ್ಮ ಮಕ್ಕಳಿಗೆ ನಮ್ಮ ತಾತನ ತನಕ, ಅಂದರೆ ಅವ್ರ ಮುತ್ತಾತ ಆಗ್ತಾರೆ. ಇದು ಒಂದು ದೈನಂದಿನ ನಡೆಯಲ್ಲಿ ಹೋದಾಗ ಅದರಿಂದ ಜಗತ್ತಿನ ರಹಸ್ಯಗಳನ್ನು, ಜಗತ್ತಿನ ನಡೆಗಳನ್ನು, ಒಂದು ಮೆಂಟಾಲಿಟಿಯನ್ನು, ಸೈಕಾಲಜಿಯನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು, ಹೇಗೆ ನಡೆಯುತ್ತೆ ಅಂತ ಪುರಾಣ ಬೇಕು. ಪುರಾಣ ವಂಶ ಹೇಳೋದೇ ಅದಕ್ಕಾಗಿ. ಎಷ್ಟು ದೀರ್ಘವಾದ ವಂಶ, ಎಂತೆಂಥವ್ರು ಬಂದಿರ್ತಾರೆ. ಆ ವಂಶವೂ ಒಂದು ದಿವಸ ಇಲ್ಲ ಆಗಿಬಿಡುತ್ತೆ. ಇನ್ನೂ ನಿಮಗೆ ವಿದುರ ನೀತಿಯಲ್ಲಿ ನೋಡಬೇಕು. ಒಂದು ಕಾಲದಲ್ಲಿ ಎತ್ತರದ ಸ್ಥಿತಿಯಲ್ಲಿರುವ ವಂಶ ನೆಕ್ಸ್ಟ್ ಅಲ್ಲೆಲ್ಲೋ ಕೆಳಗಡೆ ಬಿದ್ದಿರುತ್ತೆ. ಅಲ್ಲೆಲ್ಲೋ ಕೆಳಗಡೆ ಬಿದ್ದದ್ದು ವಂಶ ಟಕ್ಕ ಮೇಲ್ಗಡೆ ಏರಿರುತ್ತೆ. ಕುಲಾನಿ ಅಕುಲತಾಮ್ಯಾಂತಿ ಅಂತ. ಇವತ್ತು ನಿಜಾಮನ ವಂಶಸ್ಥರು, ಟಿಪ್ಪು ಸುಲ್ತಾನನ ವಂಶಸ್ಥರು ಎಲ್ಲಿದ್ದಾರೆ? ಎಲ್ಲೋ ತೀರಾ ಯಾವುದೋ ಕಳಪೆ ಕೆಲಸ ಮಾಡ್ಕೊಂಡಿದ್ದಾರೆ ಎಲ್ಲೋ. ಸಂಪತ್ತು ಸಾತ್ವಿಕವಾಗಿದ್ದರೆ ಕನಿಷ್ಠ ಪಕ್ಷ 8-10 ತಲೆಮಾರು ಬರುತ್ತೆ. ಸಂಪತ್ತು ಸಾತ್ವಿಕವಲ್ಲದೆ ಹೋದರೆ 3ನೇ ತಲೆಮಾರಿಗೇನೆ ಅದಿಲ್ಲ ಆಗಿಬಿಡುತ್ತೆ, 4ನೇ ತಲೆಮಾರಿಗೇನೆ ಇಲ್ಲ ಆಗಿಬಿಡುತ್ತೆ.
ಲಕ್ಷ್ಮಿಯನ್ನು ಯಾಕೆ ಪೂಜಿಸಬೇಕು ನಾವು ಅಂದರೆ ದುಡ್ಡು ಬರಲಿ ಅಂತಲ್ಲ, ಬರೋ ದುಡ್ಡು ಸಾತ್ವಿಕವಾಗಿರಲಿ ಅಂತ. ಅದರಿಂದ ನೋಡಿ, ಒಳಿತಿನ ಬಸಿರಿನೊಳಗಿಂದ ಕೆಡಕು ಬರುತ್ತೆ, ಕೆಡಕಿನ ಬಸಿರಿನೊಳಗಿಂದ ಒಳಿತು ಬರುತ್ತೆ. ಹಾಗೇ ಇದು ಜಗತ್ತಿನ ನಿಯಮ. ಯಾಕೆಂದರೆ ಇಲ್ಲಿ ಈ ಲೋಕದಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ ಅಷ್ಟು ಕಲಸಿಯೇ ಅಲ್ವಾ ಬಂದಿರೋದು. ಅದು ವಂಶದ ಮೇಲೂ ಪರಿಣಾಮ ಆಗಲೇಬೇಕಲ್ವಾ. ಹೀಗಾಗಿ ಮಾಗಧಾನಾಂ ಬಾರ್ಹದ್ರಥಾನಾಂ ಭಾವಿನಾಂ ಅನುಕ್ರಮಂ ಕಥಯಿಷ್ಯಾಮಿ. ನಮ್ಮ ಕಾಲಕ್ಕೆ ಜರಾಸಂಧನ ಮಗನಿಂದ ಮುಂದೆ ಯಾವ ರೀತಿ ಕಲಿಗಾಲದ ತನಕ ಯಾವ ರೀತಿ ಮಾಗಧ ವಂಶ ಇರುತ್ತೆ ನಾನು ಹೇಳ್ತೇನೆ ಅಂತಾರೆ ಪರಾಶರರು. ಅದರಿಂದಾಗಿ ಪುರಾಣದಿಂದ ಪುರಾಣಕ್ಕೆ ಈ ಥರದ ಬೇರೆ ಬೇರೆ ಆಯಾಮಗಳ ಕವರೇಜ್ ಇರುತ್ತೆ. ಓದೋಣ. ಜರಾಸಂಧಸ್ಯ ಪುತ್ರಾಹ ಸಹದೇವ. ಜರಾಸಂಧನ ಮಗ ಸಹದೇವ. ಸಹದೇವನಿಂದ ಸೋಮಾಪಿ ಅಂತ. ಸಹದೇವನಿಂದ ಸೋಮಾಪಿ. ಸೋಮಾಪಿಯ ಮಗ ಶ್ರುತಶ್ರವ. ಅವನ ಮಗ ಅಯುತಾಯು. ಆಮೇಲೆ ನಿರಮಿತ್ರ, ಆಮೇಲೆ ಸುನೇತ್ರ, ಆಮೇಲೆ ಬೃಹತ್ಕರ್ಮ, ಆಮೇಲೆ ಸೇನಜಿತ್, ಆಮೇಲೆ ಶ್ರುತಂಜಯ. ಅವನ ಮಗನ ಹೆಸರು ಅಂತ ಗೊತ್ತಾ? ವಿಪ್ರ ಅಂತ. ಮಗನ ಹೆಸರೇ ವಿಪ್ರ, ಆದರೆ ಅವನು ಕ್ಷತ್ರಿಯ. ಆ ವಿಪ್ರನ ಮಗ ಶುಚಿ, ಅವನ ಮಗ ಕ್ಷೇಮ್ಯ, ಅವನ ಮಗ ಸುವ್ರತ, ಸುವ್ರತನಿಂದ ಧರ್ಮ, ಧರ್ಮನಿಂದ ಸುಶ್ರವಸ್, ಅವನ ಮಗ ದೃಢಸೇನ, ದೃಢಸೇನನ ಮಗ ಸುಬಲ, ಸುಬಲನಿಂದ ಸುನೀತ, ಸುನೀತನ ಮಗ ಸತ್ಯಜಿತ್, ಅವನ ಮಗ ವಿಶ್ವಜಿತ್, ಆಮೇಲೆ ರಿಪುಂಜಯ. ಅಲ್ಲಿಗೆ ಮಾಗಧ ವಂಶ ಮುಗೀತು. ವರ್ಷ ಸಹಸ್ರಮೇಕಂ ಭವಿಷ್ಯಂತಿ. ಧರ್ಮರಾಜನ ಆಳ್ವಿಕೆಯಿಂದ 1000 ವರ್ಷಗಳ ಕಾಲ ಇವರು ಬಾಳಿರ್ತಾರೆ. ಆಮೇಲೆ ಭಾಗವತ 12ನೇ ಸ್ಕಂಧದಲ್ಲಿ ಹೇಳಿದ ಸಂಗತಿ ಇಲ್ಲಿಂದ ಮೊದಲಾಗತ್ತೆ, 24ನೇ ಅಧ್ಯಾಯದಿಂದ. ಯಹ ಅಯಂ ರಿಪುಂಜಯೋ ನಾಮ ಬಾರ್ಹದ್ರಥಃ ಅಂತ್ಯಃ ತಸ್ಯಾಮಾತ್ಯಃ ಸುನಿಕೋ ನಾಮ ಭವಿಷ್ಯತಿ ಅಂತ. ಈ ರಿಪುಂಜಯ ಅಂತ ಒಬ್ಬ ಇದ್ದ, ಕಡೇಯವ. ಅವನು ಕಡೇಯವ ಯಾಕಾದ ಅಂದರೆ ಅವನ ಅಮಾತ್ಯ ಒಬ್ಬ ಭಾಗವತದಲ್ಲಿ ಶುನಕ ಅಂತ ಇದೆ. ಯೋಂತ್ಯೋ ರಿಪುಂಜಯೋ ನಾಮ ಭವಿಷ್ಯೋ ಬಾರ್ಹದ್ರಥಃ ತಸ್ಯಾಮಾತ್ಯಸ್ತು ಶುನಕಃ ಅಂತ ಭಾಗವತ 12ನೇ ಸ್ಕಂಧ ಅದಲ್ಲಿ ಇರೋದು. ಇಲ್ಲಿ ಸುನಿಕ ಅಂತಾರೆ. ಇರಲಿ. ಸಚೈನಂ ಸ್ವಾಮಿನಂ ಹತ್ವಾ ಸ್ವಪುತ್ರಂ ಪ್ರದ್ಯೋತನಂ ಅಭಿಷೇಕ್ಷತಿ. ಅಲ್ಲಿಂದ ಮಂತ್ರಿಗಳು ಹೊಂಚು ಹಾಕಿ ರಾಜನನ್ನು ಕೊಂದು ಆ ರಾಜನ ಜಾಗದಲ್ಲಿ ತನ್ನ ಮಗನನ್ನು ತಾವು ಕೂತ್ಕೊಳ್ತಾ ಇದ್ದು. ಅಲ್ಲಿಂದ ಶುರು. ಅಲ್ಲಿ ತನಕ ನೀವು ಮಹಾಭಾರತ ಆದಮೇಲೆ ಸುಮಾರು 1000 ವರ್ಷಗಳ ಕಾಲ ನೋಡಿದರೆ ಸೇನಾಧಿಪತಿ ಹೊಂಚು ಹಾಕಿ ಸಂಚು ಮಾಡಿ ರಾಜ ಆಗ್ಬಿಡೋದು, ಮಂತ್ರಿ ರಾಜ ಆಗ್ಬಿಡೋದು ಅವೆಲ್ಲ ಇರಲಿಲ್ಲ. ಆ ಕಥೆ ಏನಿದ್ರು ಪಾಂಡವರು ಬಂದು 1000 ವರ್ಷ ಆದಮೇಲೆ. ಸೊ ಪತನ ಹೆಂಗೆ ಅಂತ, ಪತನ ಹೇಗೆ ಶುರು ಆಗತ್ತೆ ನಾವು ಆಮೇಲೆ ಇಂಗ್ಲಿಷ್ ಚರಿತ್ರೆಯಲ್ಲಿ ಅದನ್ನೇ ಕೇಳ್ತೇವೆ. ಇಂಗ್ಲಿಷ್ ರಾಜರು ಯಾರು ವೆಸ್ಟರ್ನ್ಸ್ ಯಾರಿದ್ದಾರೆ ಆ ರಾಜರಲ್ಲೆಲ್ಲ ಬರೇ ಇಂಥದ್ದೇ. ಈ ಮ್ಯಾಕ್ಬೆತ್ ಇದೆಯಲ್ಲ ಶೇಕ್ಸ್ಪಿಯರ್ದು, ಅದು ನಿಜವಾದ ಘಟನೆಯನ್ನೇ ಇಟ್ಟುಕೊಂಡೇ ಇರುವಂಥದ್ದು. ಅವನು ಶೇಕ್ಸ್ಪಿಯರ್ ಯಾವ ಯಾವ ಇತಿಹಾಸದ ಆಕಾರದಿಂದ ತೆಗೆದು 30 ನಾಟಕ ಮಾಡಿದ ಅಂತ ಇವತ್ತು ಸ್ಪಷ್ಟ, ಇವತ್ತು ನೋಡ್ಬೋದು. ಅಲ್ಲಿ ಎಲ್ಲ ಬರೇ ಇಂಥದ್ದೇ ಇರುವುದು. ಆಮೇಲೆ ರಾಜಕೀಯ ರಾಜ ಮತ್ತು ಅಲ್ಲಿಯ ಮಠದವರು ಪಾದ್ರಿಗಳು ಅವರ ನಡುವೆ ನಡೆದ ಯುದ್ಧವೇ ಬೇಕಷ್ಟುಂಟು.
ನಮ್ಮಲ್ಲಿ ಅದ್ಯಾವುದೂ ಇರಲಿಲ್ಲ, ಈಗಲೂ ಇಲ್ಲ. ಯಾವ ಧರ್ಮಪೀಠದವರು ರಾಜಕೀಯದವರಿಗೆ ಚಾಲೆಂಜ್ ಹಾಕಲ್ಲ. ಅಲ್ಲಿ ಎಲ್ಲ ಆ ಥರದ ಯುದ್ಧ ಆಗೋಗಿದೆ. ನಮ್ಮಲ್ಲಿ ಯಾವ ಗುರುಗಳು ಋಷಿಗಳು ಚಾಲೆಂಜ್ ಹಾಕಿ ರಾಜ ಆಗಿದ್ದು ಹಿಸ್ಟ್ರಿಯಲ್ಲೇ ಇಲ್ಲ. ಅವರಲ್ಲಿ ಚರ್ಚಿಗೂ ಅರಮನೆಗೂ ನೇರವಾದ ಯುದ್ಧ. ಎಂತೆಂಥ ಭೀಕರವಾದ ಪ್ರಸಂಗಗಳು ಆಗಿ ಹೋಗಿದೆ. ಅದೇ ಒಂದು ನಮ್ಮಲ್ಲಿ ಹಾಗಿಲ್ಲ. ಆದರೆ ಅವನತಿ ಶುರು ಆಯಿತು. ಎಲ್ಲಿಂದ ಶುರು ಆಯಿತು? ಪಾಂಡವರು ಬಂದು 1000 ವರ್ಷ ಆದಮೇಲೆ ಶುರು ಆಯಿತು. ಆ 1000 ವರ್ಷದ ಒಳಗಡೆನೆ ಬುದ್ಧ ಬಂದ. ಒಂದು 900 ವರ್ಷ ಆಗಿರುತ್ತೆ ಅಂತ ಇಟ್ಕೊಳ್ಳಿ. 900-950 ವರ್ಷ ಆಗಿದ್ದಾಗ ಬುದ್ಧ ಬಂದದ್ದು. ಅಥವಾ ಕಡೆಯ ರಾಜ, ಅವರಲ್ಲಿ ಕ್ಷೇಮಕ ಆದಮೇಲೆ ರಾಜ ಬಂದ, ಅವಾಗ ಇನ್ನು ಮಾಗಧರದ್ದು ಮುಂದುವರೆದಿತ್ತು ಅಂತ ಹಾಗೂ ಇಟ್ಕೊಳ್ಬೋದು. ಒಟ್ಟಾರೆ ಬುದ್ಧ ಆಗಿ 4 ತಲೆಮಾರಾದ ಮೇಲೆ, 4-5 ತಲೆಮಾರಾದ ಮೇಲೆ ನೋಡಿ ಇದು ಶುರು ಆಯಿತು. ಯಾವುದು? ಈ ತರಹದ ವಿಶ್ವಾಸದ್ರೋಹದ ಕಥೆಗಳು ಶುರು ಆಯಿತು. ರಾಜ ಕಣ್ಮುಚ್ಚಿ ನಂಬಿರ್ತಾನೆ, ಅವನ ಕೊಲೆ, ಸಂಚು. ಅದಕ್ಕಿಂತ ಮೊದಲು ಯಾರೂ ಕೂಡ ರಾಜನಾಗಲಿಕ್ಕೆ ಸಂಚು ಮಾಡೋದು ಅಂತ ಒಂದು ಇಲ್ವೇ ಇಲ್ಲ. ಅದರಿಂದಾಗಿ ಈ ಎಲ್ಲ ಕಥೆಗಳು ಏನಿದೆ ಅದರ ನಡೆಗೂ ಮಹಾಭಾರತದ ಕಥೆಯ ನಡೆಗೂ ಇರುವ ವ್ಯತ್ಯಾಸವನ್ನು ನೀವು ತಿಳ್ಕೊಳ್ಬೇಕು. ವಿದುರ ಯಾವತ್ತೂ ಕೂಡ ನಾನು ಸಂಚು ಮಾಡಿ ಒಳಗಡೆ ಚಿಂತನೆ ಮಾಡಿ ಅವರನ್ನು ಮುಗಿಸಿ ತಾನು ರಾಜನಾಗಿ ಅಥವಾ ಅವರನ್ನು ಕೊಂದು ಧರ್ಮರಾಜನಿಗೆ ಪಟ್ಟ ಕಟ್ಟೋದ್ರ ಬಗ್ಗೆ ಯೋಚನೆ ಕೂಡ ಮಾಡಲ್ಲ. ನೀನು ಹೀಗೆ ಮಾಡಬೇಕು ಅಂತ ಹೇಳ್ತಾನಷ್ಟೆ. ಇದನ್ನು ಗಮನಿಸಬೇಕು. ಅವನೇನು ಮಾಡಿದ? ಪ್ರದ್ಯೋತನ, ಸುನಿಕನ ಮಗ ಪ್ರದ್ಯೋತನ ರಾಜ ಆದ. ಪ್ರದ್ಯೋತನಿಗೆ ಬಲಾಕ ಅಂತ ರಾಜ, ಬಲಾಕನ ಮಗ ವಿಶಾಖ, ವಿಶಾಖನ ಮಗ ಜನಕ, ಅವನ ಮಗ ನಂದಿವರ್ಧನ, ಅವನ ಮಗ ನಂದಿ. ಹೀಗೆ ಅವರು ಆ ಪ್ರದ್ಯೋತರು ಇತ್ಯೇತೆ 38 138 ವರ್ಷಗಳ ಕಾಲ ಅವರು ರಾಜ್ಯವನ್ನು ಆಳಿದರು. ಈ ವಂಶ 138 ವರ್ಷಗಳ ಕಾಲ ರಾಜ್ಯಭಾರ ಮಾಡಿತು. ಆಮೇಲೆ ಶಿಶುನಾಭ, ಶಿಶುನಾಭನ ಮಗ ಕಾಕವರ್ಣ ಅಂತ, ಕಾಗೆಯಂತಹ ಬಣ್ಣ. ಆ ಕಾಕವರ್ಣನ ಮಗ ಕ್ಷೇಮಧರ್ಮ, ಕ್ಷೇಮಧರ್ಮನ ಮಗ ಕ್ಷತೌಜಸ್, ಅವನ ಮಗ ವಿಧಿಸಾರ, ಅವನ ಮಗ ಅಜಾತಶತ್ರು, ಅವನ ಮಗ ಅರ್ಭಕ, ಅರ್ಭಕನಿಂದ ಉದಯನ. ಆ ಉದಯನನ ಕುರಿತೇ ಕಥೆ ಇವತ್ತಿಡೀ ಸಂಸ್ಕೃತ ಸಾಹಿತ್ಯದಲ್ಲಿ ವ್ಯಾಪಿಸಿದೆ. ಅವನ ಮಗ ನಂದಿವರ್ಧನ, ನಂದಿವರ್ಧನನ ಮಗ ಮಹಾನಂದಿ. ಅಲ್ಲಿಗೆ ಆ ವಂಶ ಮುಗೀತು. ಇತ್ಯೇತೆ ಶೈಶನಾಭಾಃ ಭೂಪಾಲಾಃ 3 ವರ್ಷ ಶತಾನಿ 260 ಅಧಿಕಾನಿ ಭವಿಷ್ಯಂತಿ. 362 ವರ್ಷಗಳ ಕಾಲ ರಾಜ್ಯಭಾರ ಮಾಡುವುದು. ಅಲ್ಲಿ ಮಹಾನಂದಿ ಅಂತ ಕಡೆಯವನಿದ್ನಲ್ಲ, ಆ ಮಹಾನಂದಿಗೆ ಮುರ ಅಂತ ಹೇಳಿ ಒಬ್ಬಳು ಶೂದ್ರ ಸ್ತ್ರೀ ಹೆಂಡತಿಯಾಗಿದ್ಲು. ಆ ಮಹಾನಂದಿಗೆ ಇನ್ನೊಬ್ಬಳು ಇದ್ಲು ಶೂದ್ರ ಸ್ತ್ರೀ. ಅವಳಲ್ಲಿ ಹುಟ್ಟಿದ ಮಗ ಅತಿ ಲುಬ್ಧ, ಲೋಭಿ, ಅತಿ ಬಲ, ಮಹಾಪದ್ಮ ಅಂತ. ಅವನನ್ನು ನಂದ ಅಂತ ಕೂಡ ಕರಿತಾ ಇದ್ರು. ಮಹಾಪದ್ಮನಾಮ ನಂದ ಪರಶುರಾಮ ಇವ ಅಪರಹ ಅಖಿಲ ಕ್ಷತ್ರಾಂತಕಾರಿ ಭವಿಷ್ಯತಿ. ಎಲ್ಲ ಕ್ಷತ್ರಿಯರನ್ನು ನಾಶ ಮಾಡಿದ ಅವನು. ತತ ಪ್ರಭೃತಿ ಶೂದ್ರಾಹ ಭೂಪಾಲಾಹ ಭವಿಷ್ಯಂತಿ. ಆಮೇಲೆ ಶೂದ್ರರು ರಾಜರಾದರು. ಅಂಬೇಡ್ಕರ್ರು
ಕ್ಷತ್ರಿಯರೇ ಶೂದ್ರರಾಗಿದ್ದು ಅಂತ ಬರೀತಾರೆ. ಅವರಿಗೆ ಈ ಕಾಲದ ನಿರವಧಿಕತ್ವದ ಕಲ್ಪನೆ ಇಲ್ಲ. ಎಲ್ಲರೂ ಕಾಲ ಅನಂತ ಅಂತ ಹೇಳ್ತಾರೆ. ಆದರೆ ಅದನ್ನು ನೀವು ಚರಿತ್ರೆಗೆ ತಗೊಂಡು ಬನ್ನಿ ಅಂತಂದಾಗ ಪುರಾಣ ಬಿಡದೇ ಇರಲಿಕ್ಕಾಗಲ್ಲ. ಆದರೆ ಪುರಾಣವನ್ನು ನಂಬಲ್ಲ ಅಂತ ಬಾಯಲ್ಲಿ ಹೇಳ್ತಾರೆ. ಆದರೆ ಅವರ ಬರಹಗಳೆಲ್ಲ ಹಾಗೇ ಇರುತ್ತೆ. ಯಾವುದೋ ಒಂದು ಅಂಶವನ್ನು ಮಾತ್ರ ಚೆರಿ ಪಿಕ್ಕಿಂಗ್ ಅಂತಾರಲ್ಲ, ಆ ಥರದ ಅಂಶ ಮಾತ್ರ ತೆಗೆದು ನಿರೂಪಣೆ ಮಾಡ್ತಾರೆ. ಇವತ್ತು ಅದನ್ನು ನಿರ್ಭಯವಾಗಿ ನಿರ್ಣಯವೇ ಮಾಡಿ ಬರಲ್ಲ, ಆ ಥರ ಮಾಡಿಟ್ಬಿಟ್ಟಿದ್ದಾರೆ. ನಿರ್ಭಯವಾಗಿ ಪುರಾಣದ ಅಧ್ಯಯನಕ್ಕೊಂದು ಶಿಸ್ತು ಬೇಕು. ಆ ಶಿಸ್ತು ಆಚಾರ್ಯರು ಕೊಟ್ಟಿದ್ದಾರೆ. ಆದರೆ ಬೇರೆಯವರೆಲ್ಲ ಅದನ್ನು ಮರೆತು ಪುರಾಣ ಅಂತ ಹೇಳಿದ್ರೆ ಆಸ್ತಿಕರು ದೂರ ಸರಿತಾರೆ, ನಾಸ್ತಿಕರು ದೂರ ಸರಿತಾರೆ. ಆಸ್ತಿಕರು ಅಂದರೆ ಭಾರತೀಯ ಸಂಸ್ಕೃತಿ ಬಗ್ಗೆ ಗೌರವ ಇರುವವರು. ಅವರು ಕೂಡ ಪುರಾಣ ಅನ್ನೋದು ವಿಕಿಪೀಡಿಯಾ ಇದ್ದ ಹಾಗೆ ಯಾರು ಏನು ಬೇಕಾದರೂ ಸೇರಿಸಬಹುದು ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ನಾಸ್ತಿಕರು ಪುರಾಣ ನಂಬಬೇಡಿ, ಬ್ರಾಹ್ಮಣರು ಮೋಸ ಮಾಡಲಿಕ್ಕೆ ಹೇಳಿದ್ದು ಅಂತ. ಬರೆದವನು ಬ್ರಾಹ್ಮಣ ಅಲ್ಲ, ಅಲ್ಲಿ ಹೇಳಿದವರು ಯಾರು ಬ್ರಾಹ್ಮಣರಲ್ಲ. ಪುರಾಣ ಯಾರ ಮಹತ್ವವನ್ನು ಹೇಳಲಿಕ್ಕೆ ಹೊರಟಿದೆ, ಅವರು ಯಾರು ಬ್ರಾಹ್ಮಣರಲ್ಲ. ಕ್ಷತ್ರಿಯರ ಯಶಸ್ಸನ್ನು ಹೇಳಲಿಕ್ಕೆ ಹೊರಟಿದೆ ಪುರಾಣ. ಅವ್ರ ಪ್ರಕಾರ ಕ್ಷತ್ರಿಯರು ಬರೀಬೇಕು ಪುರಾಣವನ್ನು, ಬ್ರಾಹ್ಮಣರಲ್ಲ. ಇರಲಿ. ಅವನಿಗೆ ಮಹಾಪದ್ಮ ಅಲಿಯಾಸ್ ನಂದನಿಗೆ, ಅವನೇ ಲಾಸ್ಟ್ ಚಕ್ರವರ್ತಿ ಆಗ್ತಾನೆ. ಅವನಿಗೆ 8 ಜನ ಮಕ್ಕಳು. ಅದಾದ ಮೇಲೆ ಅವರು 8 ಜನರು ಕೂಡ ಒಬ್ಬರಾದ್ಮೇಲೆ ಒಬ್ಬರು 2, 3, 4 ವರ್ಷದ ತನಕ ಭೋಗಿಸ್ತಾರೆ. ಅದರಲ್ಲಿ ಮಹಾಪದ್ಮ ಪುತ್ರಾಶ್ಚ ಏಕಚತಂ ಅವನೀಪತಯೋ ಭವಿಷ್ಯಂತಿ, ಸುಮಾರು 110 ವರ್ಷ ಭೋಗಿಸ್ತಾರೆ. ತತಶ್ಚ ನವಚೈತಾನ್ ನಂದಾನ್ ಕೌಟಿಲ್ಯೋ ಬ್ರಾಹ್ಮಣ ಸಮುದ್ಧರಿಷ್ಯತಿ. ಆಮೇಲೆ ಒಬ್ಬ ಬ್ರಾಹ್ಮಣ ಬರ್ತಾನೆ, ಅವನೇ ಕೌಟಿಲ್ಯ. ಕುಟಿಲ ಗೋತ್ರೋದ್ಭವ ಅಂತ, ಅವರ ತಾಯಿಯ ಹೆಸರು ಕುಟಿಲ ಅಂತ. ಅವನು ಚಾಣಕ್ಯ ಯಾಕೆ ಅಂತಂದರೆ ಅವಳ ತಾಯಿಯ ಹೆಸರು ಕುಟಿಲ ಅಂತ. ಚಣಕ ಅಂತ ಅನ್ನುವ ಋಷಿಗಳ ಗೋತ್ರದಲ್ಲಿ ಬಂದವನು, ಹೀಗಾಗಿ ಅವನು ಚಾಣಕ್ಯ. ಅವನ ರಿಯಲ್ ನೇಮ್ ವಾಸ್ ವಿಷ್ಣುಗುಪ್ತ. ಆಯ್ತಾ? ಕೌಟಿಲ್ಯ ಏವ ಚಂದ್ರಗುಪ್ತಂ ಉತ್ಪನ್ನಂ ರಾಜ್ಯೆ ಅಭಿಷೇಕ್ಷ್ಯತಿ. ಆ ಕೌಟಿಲ್ಯ ಏನು ಮಾಡ್ದ, ಈ ಮಹಾಪದ್ಮನಿಗೆ ಮಹಾನಂದಿಗೆ ಮುರಾ ಅಂತನ್ನುವ ಒಬ್ಬ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದ್ನಲ್ಲ ಮೌರ್ಯ. ಮುರಾ ಅನ್ನುವವಳ ಮಗ ಮೌರ್ಯ. ಆ ಚಂದ್ರಗುಪ್ತ ಮೌರ್ಯನಿಗೆ ಅಭಿಷೇಕ ಮಾಡ್ತಾನೆ. ಚಂದ್ರಗುಪ್ತ ಮೌರ್ಯನ ಮಗ ಬಿಂದುಸಾರ, ತಸ್ಯಾಪಿ ಅಶೋಕವರ್ಧನ. ಅವನ ಮಗ ಅಶೋಕವರ್ಧನ ಮುಂದೆ ಆಗ್ತಾನೆ. ಆ ಅಶೋಕ ಏನಿದ್ದಾನೆ ಅವನು ಬಹಳ ಕ್ರೂರಿ. ಅವನು ಅಶೋಕ ಬಹಳ ಕ್ರೂರಿ, ಬಹಳ ಮುಂಗೋಪ. ಅವನಿಗೆ ಇಂಟಾಲರೆಂಟ್ ಟು ದ ಕೋರ್. ಅವನು ಒಂದು ಚೂರು ಸಹಿಸ್ತಾ ಇರಲಿಲ್ಲ ಯಾವುದನ್ನು. ಅವನು ಕಳಿಂಗ ಯುದ್ಧ ಮಾಡಿದ್ದು ಬೌದ್ಧ ಧರ್ಮ ಆದಮೇಲೆ, ಬೌದ್ಧ ಧರ್ಮಕ್ಕೆ ಮತಾಂತರ ಆದ ಮೇಲೆ ಕಳಿಂಗ ಯುದ್ಧ ಮಾಡಿದ್ದು. ಇವರೆಲ್ಲ ಹೇಳೋ ಹಾಗೆ ಮೊದಲು ವೈದಿಕನಾಗಿದ್ದು ಹಿಂಸೆ ಮಾಡ್ದ, ಆಮೇಲೆ ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಆಗಿ ಹಿಂಸೆಯನ್ನು ಬಿಟ್ಟ ಅಂತ ಯಾವನು ಹೇಳಿದ್ದು? ಅದೆಲ್ಲ ದೊಡ್ಡ ಬೋಗಸ್ಸು. ಬೌದ್ಧ ಧರ್ಮ ಅದು ಬಂದರೂ ಮನುಷ್ಯನ ಹಿಂಸ್ರ ಸ್ವಭಾವದಲ್ಲಿ ವ್ಯತ್ಯಾಸ ಆಗಲ್ಲ. ಆಯ್ತಾ? ಇದೊಂದು ರೀತಿ ಯಾವುದೋ ಒಂದು ಸಾಮಾಜಿಕ ಕ್ವಾಲಿಟಿಯನ್ನು ಇಟ್ಟುಕೊಂಡು ಉಡುಪಿಯವರೆಲ್ಲ ಬುದ್ಧಿವಂತರು ಅಂತ ಹೇಳಿದ ಹಾಗಿರುತ್ತೆ.
ಯಾವುದಕ್ಕೂ ಹಾಗೆ ಹೇಳಲಿಕ್ಕೆ ಬರಲ್ಲ. ಎಲ್ಲರಲ್ಲೆಲ್ಲರೂ ಇದ್ದಾರೆ, ಅವರು ಮನುಷ್ಯರಲ್ವಾ, ಎಲ್ಲರಲ್ಲೆಲ್ಲರೂ ಇರ್ತಾರೆ. ಹಾಗೆ ಇಲ್ಲಿ ಯಾರೂ ಬುದ್ಧಿವಂತರೇ ಇರಲ್ವಾ? ಹಾಗೇನಿಲ್ಲ, ಎಲ್ಲರಲ್ಲಿ ಎಲ್ಲರೂ ಇರ್ತಾರೆ. ಗುಜರಾತಿಗಳೆಲ್ಲ ಬುದ್ಧಿವಂತರು, ಜಾಸ್ತಿ ಇರಬಹುದೇನೋ, ಹಾಗಂತ ಹಾಗೆ ಹೇಳಿ ತೀರ್ಮಾನ ಮಾಡಲಿಕ್ಕೆ ಬರಲ್ಲ. ಅದರಿಂದ ನಾವು ಆ ಜನರಲೈಸೇಷನ್ ಮಾಡಬಾರದು. ಬೌದ್ಧರೆಲ್ಲ ಅಹಿಂಸರವಾದಿಗಳು. ಯಾರು ಹೇಳಿದ್ದು? ಅವನ ಒಳಗಡೆಯ ಸ್ವಭಾವ ಹಿಂಸರವಾಗಿದ್ದರೆ ಹೊರಗಡೆಯಿಂದ ಏನು ವೇತ ಹಾಕಿದ್ರೂ ಅದು ಪ್ರಾಬ್ಲಮ್ಮೇ. ಅದನ್ನು ಮೊದಲು ಬರೆದವರು ಧರ್ಮ ರಹಸ್ಯ ಅಂತ. ಅದನ್ನು ಅವರು ಕನ್ನಡದ ಆದ್ಯ ಕಾದಂಬರಿಕಾರರಲ್ಲಿ ಅವರು ಒಬ್ಬರು, ಗಳಗನಾಥ. ಅವ್ರ ನಿಜವಾದ ಹೆಸರು ತಿರುಕೋ ವೆಂಕಟೇಶ ಕುಲಕರ್ಣಿ ಅಂತ. ಅದು ಮನೆತನದ ಹೆಸರು. ತಿರುಕಣ್ಣನವರ ಅಂತ ಕರೀತಾರೆ ಅವ್ರನ್ನ. ತಿರುಕೋ ವೆಂಕಟೇಶ ಕುಲಕರ್ಣಿ, ಅವರ ಕಾವ್ಯನಾಮ ಗಳಗನಾಥ ಅಂತ. ಅವರು ಧರ್ಮ ರಹಸ್ಯ ಅಂತ ಹೇಳಿ ಒಂದು ಕಾದಂಬರಿ ಆಗಿನ ಕಾಲದಲ್ಲಿ, ಅದನ್ನು ಪ್ರಾಯ ಮಾಡಿದಾಗ ನೀವು ಹುಟ್ಟಿದ್ರೋ ಇಲ್ವೋ ಡೌಟ್. 1920 ಹುಟ್ಟಿದ್ರಾ? ಇಲ್ಲ, ನಿಮ್ಮ ಹುಟ್ಟಿದ್ದೇ 48 ಅಲ್ವಾ? 48. ಅದರಲ್ಲಿ ಅವರು ಅಶೋಕ ಅವನ ನಿಜವಾದ ಸ್ವರೂಪ ಏನು ಅನ್ನೋದನ್ನು ಅವರು ಬರೆದಿದ್ದಾರೆ. ಆಮೇಲೆ ಅದನ್ನೂ ಸೇರಿದ ಹಾಗೆ ಕೆಲವು ಶಾಸನಗಳನ್ನೆಲ್ಲ ನೋಡಿ ಇತ್ತೀಚೆಗೆ ಸಹನಾ ವಿಜಯ್ ಕುಮಾರ್ ಅನ್ನೋರು ಮಾಗಧೇಯ ಅಂತ ಬರೆದಿದ್ದಾರೆ. ಇರಲಿ, ಒಟ್ಟು ಏನು ಅಂತಂದರೆ, ಈ ಅಶೋಕ ಅಂತ ಇದ್ದಾನಲ್ಲ, ಅವನು ಅಹಿಂಸೆಯ ಐಕಾನ್ ಅಲ್ಲ, ನಾನ್ ವೈಲೇಷನ್ನಿನ ಐಕಾನ್ ಅಲ್ಲ. ಇವರು ಅಶೋಕ ಅಂತಂದರೆ ಅಹಿಂಸೆಯ ಒಂದು ಪ್ರತಿನಿಧಿ ಅನ್ನೋ ಹಾಗೆ ಮಾಡ್ತಾರೆ. ಆ ತರಹ ಏನೂ ಇಲ್ಲ. ಲೆಫ್ಟಿಸ್ಟ್ಗಳು ನಮ್ಮನ್ನು ವಾಟ್ಸಪ್ ಯೂನಿವರ್ಸಿಟಿಯವರು ಅಂತ ತಮಾಷೆ ಮಾಡ್ತಾರೆ. ಆದರೆ ಮೂಲತಃ ಮೂಲ ಪಠ್ಯಗಳನ್ನೇ ಅವರು ಓದಿಲ್ಲ. ಏಕೆಂದರೆ ಮೂಲ ಪಠ್ಯಗಳನ್ನು ಓದಲಿಕ್ಕೆ ಬೇಕಾದ ಜ್ಞಾನವೇ ಇಲ್ಲ. ಸಂಸ್ಕೃತ ಗೊತ್ತಿಲ್ಲ, ಪಾಲಿ ಗೊತ್ತಿಲ್ಲ, ಮಾಗಧಿ ಗೊತ್ತಿಲ್ಲ, ಶೌರಸೇನಿ ಗೊತ್ತಿಲ್ಲ. ಆಯಿತಾ? ತೀರಾ ಹಳೆಯದಾದ ಕನ್ನಡ ಕಾದಂಬರಿಗಳನ್ನೇ ಓದಿಲ್ಲ. ಅದರ ಮೂಲವನ್ನು ಪತ್ತೆ ಹಚ್ಚಿಕೊಟ್ರೆ ಓದಲಿಕ್ಕೆ ಬರಲ್ಲ. ಬ್ರಾಹ್ಮಿ ಲಿಪಿ ಗೊತ್ತಿಲ್ಲ, ನಂದಿನಾಗರಿ ಗೊತ್ತಿಲ್ಲ. ಇನ್ನೇನು ಅವ್ರದ್ದು ನಮ್ಮನ್ನು ವಾಟ್ಸಪ್ ಯೂನಿವರ್ಸಿಟಿ ಅಂತ ತಮಾಷೆ ಮಾಡ್ತಾರೆ. ವಸ್ತುತಃ ಅವ್ರದ್ದು ಅದು. ಹಾಗಂತ ಹೇಳಿ ರೈಟಿಸ್ಟ್ಗಳಲ್ಲಿ ಇತಿಹಾಸದ ಬಗ್ಗೆ ತಪ್ಪು ಕಲ್ಪನೆ ಇಲ್ವಾ? ಇದೆ. ಹಾಗಂತ ಹೇಳಿ ಲೆಫ್ಟಿಸ್ಟ್ಗಳಲ್ಲಿ ಇನ್ನೂ ಜಾಸ್ತಿ ಇದೆ. ಅದರಿಂದ ಅಶೋಕ ಅಂತನ್ನೋನೇನಿದ್ದಾನೆ ಅವನು ಅಂತಹ ಇದೇನಲ್ಲ, ಅಹಿಂಸೆಯ ಮೂರ್ತಿ ಏನಲ್ಲ ಅವನು. ಆ ಅಶೋಕನ ಮಗ ಅಶೋಕವರ್ಧನ ಅಂತ ಒಂದು ಪೂರ್ತಿ ಹೆಸರು. ದೇವಾನಾಂ ಪ್ರಿಯ ಅಂತ ಅವನಿಗೆ ನಾಮ. ದೇವಾನಾಂ ಪ್ರಿಯ ಅಂದ್ರೆ ಏನು ಗೊತ್ತಾ? ದೇವತೆಗಳು ಮಾತ್ರ ನಿನ್ನನ್ನು ಪ್ರೀತಿಸ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಅವ್ರಿಗೆ ರಾಗ ಇರಲ್ಲ, ದ್ವೇಷ ಇರಲ್ಲ. ಆಯ್ತಾ? ಅವರಿಂದ ಇವನಿಂದ ಏನೂ ಆಗಬೇಕಾಗಿಲ್ಲ. ಅವ್ರು ಮಾತ್ರ ನಿನ್ನನ್ನು ಪ್ರೀತಿಸ್ಲಿಕ್ಕೆ ಸಾಧ್ಯ ಅಪ್ಪ. ಸಾಮಾನ್ಯ ಮನುಷ್ಯರಿಗೆ ನಿನ್ನನ್ನು ಪ್ರೀತಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅದಕ್ಕೆ ಕನ್ನಡದಲ್ಲಿ ನೋಡಿ ದೇವರಿಗೇ ಪ್ರೀತಿ ಅಂತೇವೆ. ಯಾಕೆಂದರೆ ದೇವರಿಗೆ ಪ್ರಿಯವಾದದ್ದು ದ್ವೇಷವಾದದ್ದು ಏನೂ ಇಲ್ಲ. ಹೀಗಾಗಿ ಮೂರ್ಖರನ್ನು ದೇವಾನಾಂ ಪ್ರಿಯ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ದೇವಾನಾಂ ಪ್ರಿಯ ಅಂದರೆ ಮೂರ್ಖ ಅಂತ. ಇನ್ನೂ ಇದೆ. ದೇವಾನಾಂ ಪ್ರಿಯ ಯಥಾಜಾತ, ಹುಟ್ಟಿದಾಗ ಹೇಗಿದ್ದಾನೋ ಹಾಗೇ ಈಗಲೂ ಇದ್ದಾನೆ. ಯಥಾಜಾತ. ಸಂಸ್ಕೃತದಲ್ಲಿ
ಚಂದದ ಬೈಗುಳಗಳಿದೆ. ಆಮೇಲೆ ಅನೇಕ ಸ್ಲ್ಯಾಂಗ್ಗಳು ಇದೆ ಅಲ್ಲಿ, ಸಂಸ್ಕೃತದದ್ದೇ ಆದ ಸ್ಲ್ಯಾಂಗಿನಲ್ಲಿ ಬೈಗುಳ ಇದೆ ಎಲ್ಲ ಭಾಷೆಯಲ್ಲಿ. ಪುಣ್ಯ ಜನ, ಇದೆಲ್ಲ ಕಾವ್ಯಾತ್ಮಕವಾದ ಬೈಗುಳಗಳು. ಹಾಗೆ ಎಲ್ಲ ಭಾಷೆಯಲ್ಲಿರುವ ತರಹನೂ ಇರುತ್ತೆ. ಸಂಸ್ಕೃತದಲ್ಲಿ ಬೈಗುಳವೇ ಇಲ್ಲ ಅಂತ ಬಹಳ ಜನ ಅನ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ? ಅದು ಒಂದು ಭಾಷೆ ಅಲ್ವಾ, ಅದು ಸಂಸ್ಕೃತ ಕಲ್ತವ್ರಿಗೆ ಸಿಟ್ಟು ಬರಲ್ವಾ? ಸಂಸ್ಕೃತ ಭಾಷೆ ಆಗಿದ್ದಾಗ ಸಿಟ್ಟು ಬರ್ತಿರ್ಲಿಲ್ವ ಯಾರಿಗೂ? ಇರಲಿ. ಅಶೋಕವರ್ಧನ ಹಾಗೆ. ಆ ಅಶೋಕವರ್ಧನನ ಮಗ ಸುಯೇಶಸ್, ಸುಯೇಶನ ಮಗ ದಶರಥ, ದಶರಥನ ಮಗ ಸಂಯುತ, ಸಂಯುತನ ಮಗ ಶಾಲಿಶೂಕ, ಅವನ ಮಗ ಸೋಮಶರ್ಮ, ಸೋಮಶರ್ಮನ ಮಗ ಶತಧನ್ವ, ಅವನಿಗೆ ಮತ್ತೆ ಬೃಹದ್ರಥ ಅಂತ. ಏವಮೇತೆ ಮೌರ್ಯಾ ದಶಭೂಪತಯೋ ಭವಿಷ್ಯಂತಿ ಅಬ್ಧಶತಂ ಸಪ್ತತ್ರಿಂಶದುತ್ತರಂ ಭೋಕ್ಷ್ಯಂತಿ. 137 ವರ್ಷಗಳ ಕಾಲ ರಾಜ್ಯಭಾರ ಮಾಡ್ತಾರೆ ಮೌರ್ಯರು. ದೇಶಾಮಂತೆ ಪೃಥಿವೀಂ ದಶಶೃಂಗಾ ಭೋಕ್ಷ್ಯಂತಿ. ಅವರು ಸತ್ತ ಮೇಲೆ ಇಡೀ ಭೂಮಿಯನ್ನು ಶೃಂಗರು ಅಂತ ಅನ್ನುವವರು ಆಳ್ತಾರೆ. ಪುಷ್ಯಮಿತ್ರ ಪುಷ್ಯಮಿತ್ರ ಅಂತ ಸೇನಾಪತಿ, ಅವನೇನು ಮಾಡಿದ? ತನ್ನ ಸ್ವಾಮಿಯನ್ನು ಕೊಂದು ರಾಜ್ಯವನ್ನು ಭೋಗಿಸ್ತಾನೆ. ಅವನ ಮಗ ಅಗ್ನಿಮಿತ್ರ, ಅಗ್ನಿಮಿತ್ರನ ಮಗ ಸುಜ್ಯೇಷ್ಠ, ಸುಜ್ಯೇಷ್ಠನ ಮಗ ವಸುಮಿತ್ರ, ಅವನ ಮಗ ಉದಂಕ, ಅವನ ಮಗ ಪುಲಿಂದ, ಪುಲಿಂದನ ಮಗ ಘೋಷವಸು, ಅವನ ಮಗ ವಜ್ರಮಿತ್ರ, ಅವನ ಮಗ ಭಾಗವತ, ಅವನ ಮಗ ದೇವಭೂತಿ. ಈ ರೀತಿ ಅಲ್ಲಿಗೆ ಶೃಂಗರ ಆಡಳಿತ ಮುಗಿಯುತ್ತೆ. ಕರೆಕ್ಟಾಗಿ 100 ವರ್ಷ ರಾಜ್ಯಭಾರ ಮಾಡಿದ್ದಾರೆ ಇವರು. ಆಮೇಲೆ ತತಃ ಕಣ್ವಾನ್ ಏಷಭೂಹು ಯಾಸ್ಯತೆ. ಆಮೇಲೆ ಕಣ್ವರು ಆಳ್ತಾರೆ. ದೇವಭೂತಿ ಶೃಂಗರಾಜ, ಅವನು ವ್ಯಸನಿನಂ, ವಿಪರೀತ ಮದ್ಯ ಇತ್ಯಾದಿಗಳಲ್ಲಿ. ಅವನ ಅಮಾತ್ಯ ಬಂದು ಕಾಣ್ವ, ಅವನು ಕೊಂದಾಕದ. ಅವನ ಹೆಸರು ವಸುದೇವ ಅಂತ. ತಾನೇ ಭೋಗಿಸಿದ. ಅವನ ಮಗ ಭೂಮಿತ್ರ, ಅವನ ಮಗ ನಾರಾಯಣ, ನಾರಾಯಣನ ಮಗ ಸುಶರ್ಮ. 4 ಜನ ಆಳಿದ್ದು ಕಾಣ್ವರು. 45 ವರ್ಷಾಣಿ, 45 ವರ್ಷಗಳ ಕಾಲ ರಾಜ್ಯಭಾರ ಮಾಡುದು. ಆಮೇಲೆ ಮತ್ತೆ ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಆ ತರಹ ಆಯಿತು. ಸುಶರ್ಮ ಅನ್ನುವವನನ್ನ ಬಲಿಪುಚ್ಛಕ ಅನ್ನುವನು ಕೊಂದ. ಬಲಿಪುಚ್ಛಕ ಅಂತ, ಅವನು ಆಂಧ್ರದವನು. ಇಡೀ ಭೂಮಿಯನ್ನು ಭೋಗಿಸಿದ. ಅವನ ಮಗ ಕೃಷ್ಣ, ಅವನ ಮಗ ಅಲ್ಲ, ಅವನ ತಮ್ಮ. ಆ ಕೃಷ್ಣನ ಮಗ ಶಾತಕರ್ಣಿ. ಅವನ ಶಾಂತಕರ್ಣಿ ಅಂತ ಕರೀತಾರೆ ಪುರಾಣದಲ್ಲಿ. ಶಾತಕರ್ಣಿ. ಆ ಶಾತಕರ್ಣಿಯ ಮಗ ಪೂರ್ಣೋತ್ಸಂಗ, ಅವನ ಮಗ ಶತಕರ್ಣಿ, ಅವನ ಮಗ ಲಂಬೋದರ, ಅವನ ಮಗ ಪಿಲಕ, ಆಮೇಲೆ ಮೇಘಸ್ವಾತಿ, ಆಮೇಲೆ ಪಟುಮಾನ್, ಪಟುಮಂತನ ಮಗ ಅರಿಷ್ಟಕರ್ಮ, ಅರಿಷ್ಟಕರ್ಮನ ಮಗ ಹಲಾಹಲ, ಹಾಲಾಹಲನ ಮಗ ಪಲಲಕ, ಪಲಲಕನ ಮಗ ಪುಲಿಂದಕ, ಪುಲಿಂದಸೇನ, ಅವನ ಮಗ ಸುಂದರ, ಸುಂದರನ ಮಗ ಮತ್ತೆ ಶಾತಕರ್ಣಿ, ಶಾತಕರ್ಣಿಯ ಮಗ ಶಿವಸ್ವಾತಿ, ಆಮೇಲೆ ಅಲಿಮಾನ್ ಅಂತ, ಅಲಿವಂತನ ಮಗನಿಗೆ ಶಾಂತಕರ್ಣಿ ಅಂತ ಹೆಸರಿಟ್ರು. ಆಮೇಲೆ ಶಿವಶ್ರಿತ, ಅವನಿಗೆ ಶಿವಸ್ಕಂದ, ಶಿವಸ್ಕಂದ ವರ್ಮ ಅಂತ ಹೇಳಿ ಆಂಧ್ರ ಪ್ರದೇಶದ ಲೀನೇಜಿನಲ್ಲಿ ಒಬ್ಬ ಬರ್ತಾನೆ, ಅವನು ಶಿವಸ್ಕಂದ. ಅವನ ಮಗ ಯಜ್ಞಶ್ರೀ, ಅವನ ಮಗ ದ್ವಿಯಜ್ಞ, ದ್ವಿಯಜ್ಞನ ಮಗ ಚಂದ್ರಶ್ರೀ, ಆಮೇಲೆ ಪುಲೋಮಾಚಿ. ಇಲ್ಲಿಗೆ ಸುಮಾರು 165 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ್ರು. 50 ಅಬ್ಧಶತಾನಿ ಪೃಥಿವೀಂ ಭೋಕ್ಷಂತಿ ಆಂಧ್ರಭೃತ್ಯ. ಆಮೇಲೆ ಆಭಿರರು ರಾಜರಾದರು. 10 ಜನ ಗರ್ದಭಿಲರು ಅಂತ, ಅವರು ಭೂಪತಿಗಳಾದರು. ಆಮೇಲೆ 8 ಯವನರು, ಅದಾದ ಮೇಲೆ 14 ತುರಷ್ಕಾರ,
ತುರುಷ್ಕಾರರು ಅಂತಂದರೆ ಟರ್ಕಿ ದೇಶದವರು. ಆ ಟರ್ಕಿ ದೇಶದವರನ್ನು ತುರುಷ್ಕರು ಅಂತ ಕರೀತಾರೆ. ತುರಷ್ಕಾರರು ಹುಟ್ಟಿದ್ರು. ಆಮೇಲೆ ತ್ರಯೋದಶ ಏಕಾದಶ ಮೌನಾಹ ಪೃಥ್ವೀಪತಿಗಳಾಗಿ ಭೂಮಿಯನ್ನು ಸುಮಾರು 190 ವರ್ಷಕ್ಕೂ ಹೆಚ್ಚು ರಾಜ್ಯಭಾರ ಮಾಡಿದರು. ಅದಾದ ಮೇಲೆ 11 ಜನ ರಾಜರು, ಅವ್ರು ಯಾರ ಹೆಸರು ಅಂತ ಹೇಳಲ್ಲ, 11 ಜನ ರಾಜರು 300 ವರ್ಷ ರಾಜ್ಯಭಾರ ಮಾಡ್ತಾರೆ. ಅವರು ಹೋದ ಮೇಲೆ ಕೈಂಕಿಲರು ಅಂತ ಹೇಳಿ ಹುಟ್ಟುತ್ತಾರೆ, ಮೂರ್ಧಾಭಿಷಿಕ್ತಾಹ. ಆಮೇಲೆ ವಿಂಧ್ಯ ಶಕ್ತಿ ಅಂತ ಹೇಳಿ ಒಬ್ಬ ಬರ್ತಾನೆ. ಅದಾದ ಮೇಲೆ ಪುರಂಜಯನ ಮಗ ರಾಮಚಂದ್ರ, ಅವನ ಮಗ ಧರ್ಮವರ್ಮ, ಅವನ ಮಗ ವಂಗ. ಆಮೇಲೆ ನಂದನ, ಅವನ ಮಗ ಸುನಂದಿ, ಅವನು ನಂದಿಯೇಶಸ್ಸು, ಶುಕ್ರ, ಪ್ರವೀರ, ಇವರೆಲ್ಲ 106 ವರ್ಷ ರಾಜ್ಯಭಾರ ಮಾಡ್ತಾರೆ. ಇದು ಸಂಕ್ಷಿಪ್ತವಾದ ಅವರ ಜೀವನ ಚರಿತ್ರೆ. ಉಳಿದದ್ದೇನಿದೆ ಅದನ್ನು ಕೋಸಲರು ಆಳ್ತಾರೆ. ನವಭೂಪತಯೋ ಭವಿಷ್ಯಂತಿ. 7 ಜನ ಆಂಧ್ರ ಪ್ರದೇಶದವರು. ಆಂಧ್ರಾಹ ಅಂತ ಇದೆ, ಅದು ಯಾವುದು ಅಂತ ಗೊತ್ತಿಲ್ಲ. ಇದೇ ಆಂಧ್ರವ? ಅವಾಗ ಆಂಧ್ರವನ್ನು ತುಂಡೀರ ಮಂಡಲ ಅಂತ ಕರೀತಾ ಇದ್ರು. ಆಂಧ್ರರ ಇನ್ನು ಡೌಟ್ ಇದೆ. ಇರಲಿ, ಒಂದು ಮೂಲೆಯಲ್ಲಿ ಇಟ್ಕೊಂಡಿರೋಣ ಅದನ್ನು. ಅದಾದ ಮೇಲೆ ಮಗಧಾಯ ಅಂತ ವಿಶ್ವಸ್ಫಟಿಕ ಸಂಜ್ಞ ಅನ್ಯಾನ್ ವರ್ಣಾನ್ ಕರಿಷ್ಯತಿ. ನೈಷಧರು ಅವರೇ ನೈಷಧರು ಅಂತ ಕರೀತಾರೆ. ಕೈವರ್ತ ವಟು ಪುಲಿಂದ ಬ್ರಾಹ್ಮಣಾನ್ ರಾಜ್ಯ ಸ್ಥಾಪಯಿಷ್ಯತಿ. ಆಮೇಲೆ ಬೆಸ್ತರು ರಾಜರಾಗ್ತಾರೆ. ಆಮೇಲೆ ಪುಲಿಂದರು ಬೇಟೆಗಾರರು ರಾಜರಾಗ್ತಾರೆ. ಆಮೇಲೆ ಬ್ರಾಹ್ಮಣರನ್ನು ಆಡಳಿತಕ್ಕೆ ಬಿಡ್ತಾರೆ. ಉತ್ಸಾದ್ಯ ಅಖಿಲ ಕ್ಷತ್ರಜಾತಿಂ ನವನಾಗಾ ಪದ್ಮಾವತ್ಯಾಂ ನಾಮಪುರಿಯಾಂ ಅನುಗಂಗಾಂ ಆಪ್ರಯಾಗಂ ಗಯಾಯಾಂಚ ಮಾಗಧ ಗುಪ್ತಾಶ್ಚ ಭೋಕ್ಷ್ಯಂತಿ. ಕ್ಷತ್ರ ಜಾತಿಯನ್ನು ನಾಶ ಮಾಡಿ 9 ಜನ ನಾಗರು ಆಳಿದ್ರು. ಆಮೇಲೆ ಮಾಗಧರು, ಗುಪ್ತರು ಆಳಿದರು. ಕೋಸಲ, ಆಂಧ್ರ, ಪುಂಡ್ರ, ತಾಮ್ರಲಿಪ್ತ, ಸಮುದ್ರ, ತಟಪುರಿಂಚ ದೇವರಕ್ಷಿತೋ ರಕ್ಷಿತ. ದೇವರಕ್ಷಿತ ಅಂತನೋನೊಬ್ಬ ಪ್ರಸಿದ್ಧ ರಾಜ. ಆಮೇಲೆ ಕಳಿಂಗ, ಮಾಹಿತ, ಮಹೇಂದ್ರ ಬಹುಮಾನ್ ಗುಹಾಹ ಭೋಕ್ಷಂತಿ. ಕಳಿಂಗ ದೇಶ, ಮಾಹಿಷ್ಮತಿ ಇತ್ಯಾದಿಗಳನ್ನು ಗುಹರು ಭೋಗಿಸ್ತಾರೆ. ಆಮೇಲೆ ಮಣಿಧಾನ್ಯಕರು ಭೋಗಿಸ್ತಾರೆ ಕೆಲವೊಂದು ಪ್ರದೇಶಗಳನ್ನು, ಕೋಸಲ ಮೊದಲಾದವುಗಳನ್ನು, ಅಂದರೆ ಉತ್ತರ ಪ್ರದೇಶ ಮೊದಲಾದವುಗಳು. ತ್ರೈರಾಜ್ಯ ಮುಷಿಕ ಜಾನಪದಾನ್ ಕನಕಾಹ್ವಯೋ ಭೋಕ್ಷ್ಯಂತಿ. 3 ರಾಜ್ಯದ ಸಮೂಹ ಮುಷಿಕ ಅಂದರೆ ಈ ಕೇರಳದ ಭಾಗ. ಅಲ್ಲಿ ಕೇರಳದಲ್ಲಿ ಮೂಷಿಕ ವಂಶ ಚರಿತ್ರೆ ಅಂತ ಪ್ರತ್ಯೇಕವಾದ ಒಂದು ಇದೆ. ರಾಜವಂಶವೇ ಇದೆ, ಅದರ ಕಥೆಯೇ ಇದೆ. ನಮ್ಮಲ್ಲಿ ಒಡೆಯರು ಇದ್ದ ಹಾಗೆ ಅವರಲ್ಲಿ ಮುಷಿಕರು ಅಥವಾ ಮೂಷಿಕರು, ಅವರು ಆಳಿದ್ರು ಅಂತ. ಅದು ಅಲ್ಲಿ ಪ್ರತ್ಯೇಕವಾದ ಗ್ರಂಥವೇ ಇದೆ, ಮೂಷಿಕ ವಂಶ ಚರಿತ್ರ ಅಂತ. ಅಲ್ಲಿ ನಿಮಗೆ ಇವತ್ತು ಅಲ್ಲಿಯ ORIನಲ್ಲಿ, ತ್ರಿವೇಂದ್ರಂನ ORIನಲ್ಲಿ ಅದು ಸಿಗತ್ತೆ. ಆಮೇಲೆ ಸೌರಾಷ್ಟ್ರ, ಆವಂತಿ, ಶೂದ್ರ, ಆಭೀರ, ನರ್ಮದಾ, ಮರುಭೂಮಿ ಮೊದಲಾದವುಗಳನ್ನೆಲ್ಲ ಎಲ್ಲರೂ ಆಳಿದ್ರು. ಕ್ಷತ್ರಿಯರು ಬಿಟ್ಟು ಉಳಿದವರೆಲ್ಲ ಆಳಿದ್ರು. ವ್ರಾತ್ಯರು ಅಂದರೆ ಚಂಡಾಲರು, ದ್ವಿಜರು, ಆಭೀರರು ಅಂದರೆ ಬೇಟೆ ಆಡುವವರು, ಶೂದ್ರರೇ ಮೊದಲಾದವರು ಭೋಗಿಸಿದರು. ಎಲ್ಲರೂ ಆಳಿದ್ರು. ಸಿಂಧು ತಟ ದಾವಿಕೋರ್ವಿ ಚಂದ್ರಭಾಗ ಕಾಶ್ಮೀರ ವಿಷಯಾನ್ಶ್ಚ ವ್ರಾತ್ಯಂ ಲೇಚ್ಛ ಶೂದ್ರಾದಯೋ ಭೋಕ್ಷಂತಿ. ಸಿಂಧು, ಆಮೇಲೆ ಚಂದ್ರಭಾಗ, ಕಾಶ್ಮೀರ ಇವುಗಳನ್ನೆಲ್ಲವನ್ನೂ ಕೂಡ
ವ್ರಾತ್ಯರು, ಮ್ಲೇಚ್ಛರು, ಶೂದ್ರರು ಆಳಲಿಕ್ಕೆ ಶುರು ಮಾಡಿದರು. ಇವರೆಲ್ಲ ಒಂದೇ ಕಾಲದಲ್ಲಿ ಭೂಮಿಯಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಆಗಿ ಹೋಗ್ತಾರೆ. ಅಲ್ಪ ಪ್ರಸಾದಾಹ, ಆ ರಾಜರ ಗುಣ ನಡತೆಗಳೇ ಬೇರೆ. ಮೊದಲಿದ್ದ ರಾಜರು ಹೇಗಿದ್ದರು, ಅದಾದ ಮೇಲೆ ಯಾವ ದುಸ್ಥಿತಿ ಉಂಟಾಯಿತು, ಪತನವನ್ನು ನಾವು ಹೇಗೆ ನೋಡಲಿಕ್ಕೆ ಶುರು ಮಾಡ್ತೇವೆ ಅನ್ನೋದ್ರ ಮೇಲೆ ಇದಿದೆ. ಇಷ್ಟು ಇತಿಹಾಸ ತಿಳ್ಕೊಂಡಿದ್ದು ಯಾಕೆ, ಇಷ್ಟು ಜನರನ್ನ ಉಲ್ಲೇಖ ಮಾಡಿದ್ದು ಯಾಕೆ ಅಂತಂದರೆ ಪತನ ಹೇಗೆ ಶುರು ಆಗತ್ತೆ ಅಂತ. ಆ ಪತನ ಏನು ಅನ್ನೋದನ್ನು ನಾವು ಮುಂದಿನ ಬಾರಿ ನೋಡೋಣ.